ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ನಾವಿವತ್ತು ವೆಗಾ ಸಿಟಿ ಮಾಲ್ ಹತ್ರ ಹೋಗ್ತಾ ಇದೀವಿ. ಸೊ ವೆಗಾ ಸಿಟಿ ಮಾಲ್ ಪಕ್ಕದಲ್ಲಿ ಒಂದು ಬಿರಿಯಾನಿ ಶಾಪ್ ಓಪನ್ ಆಗಿದೆ ಅಂತೆ ಹೊಸದಾಗಿ. ಯಾವ ರೀಲ್ಸ್ ಅಲ್ಲಿ ನೋಡಿದ್ರು ಕೂಡ ಅದೇ ಶಾಪೇ ಬರ್ತಾ ಇದೆ. ಸೊ ಟೇಸ್ಟ್ ಎಲ್ಲ ಸಕ್ಕತ್ತಾಗಿದೆಯಂತೆ. ಸೊ ನಾವಿನ್ನೂ ಟೇಸ್ಟ್ ಮಾಡಿಲ್ಲ. ಸೊ ಇವಾಗ ಅದಕ್ಕೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಟೇಸ್ಟ್ ನೋಡ್ತೀವಿ. ಮತ್ತೆ ಬಿರಿಯಾನಿ ಜೊತೆಗೆ ಬೇರೆ ಏನ್ ಸಿಗುತ್ತೆ, ಮತ್ತೆ ವೆಜ್ ಅವ್ರಿಗೂ ಕೂಡ ಏನಾದ್ರು ಸಿಗುತ್ತಾ, ಸೊ ಎಲ್ಲಾನು ಹೋಗಿ ಟೇಸ್ಟ್ ಮಾಡಿ ನೋಡ್ತೀವಿ. ಸೊ ನಿಮ್ಗೂ ತಿಳಿಸ್ಕೊಡ್ತೀವಿ ಅಲ್ಲಿ ಬೇರೆ ಏನಾದ್ರು ಸಿಗುತ್ತಾ, ಏನ್ ಸಿಗುತ್ತೆ ಅಂತ, ಟೇಸ್ಟ್ ಹೇಗಿದೆ ಅಂತ. ಸೊ ಹೋಗೋಣ ಬನ್ನಿ. ಮಳೆ ಬೇರೆ ಬರ್ತಾ ಇದೆ ಜೋರಾಗೆ. ಸೊ ಈ ಮಳೆಗೆ ಬಿರಿಯಾನಿ ಮತ್ತೆ ಕಬಾಬ್ ತಿಂತಾ ಇದ್ರೆ ಆಹಾ, ಅದ್ರ ಮಜಾನೇ ಬೇರೆ. ಶೆಲ್ಲಾಟ್ ಬಿರಿಯಾನಿ ಅಂತ. ಸೊ ಇದ ಹೆಸರು ದ ಶೆಲ್ಲೆಟ್ ಬಿರಿಯಾನಿ ಅಂತ. ಸೊ ಇಲ್ಲಿ ಬಂದಿದ್ದೀವಿ. ಇದು ಇರೋದು ವೆಗಾ ಸಿಟಿ ಮಾಲ್ ಪಕ್ಕದಲ್ಲೇ ಇಲ್ಲೊಂದು ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂತ ಒಂದಿದೆ ಮಾಲ್. ಸೊ ಅದ್ರ ಪಕ್ಕದಲ್ಲೇ ಇದು ಶೆಲ್ಲೆಟ್ ಬಿರಿಯಾನಿ ಇದೆ. ಸೊ ಹೋಗಿ ಹೇಗಿದೆ ಟೇಸ್ಟ್ ಅಂತ ಏನಂತ ನೋಡೋಣ ಬನ್ನಿ. ಗೈಸ್, ಇದೆ ನೋಡಿ ಶೆಲ್ಲೆಟ್ ಬಿರಿಯಾನಿ. ಸೊ ನೋಡೋಣ ಒಳಗೆ ಹೋಗಿ ಯಾವ ಥರ ಇದೆ, ಏನು ಟೇಸ್ಟ್ ಇದೆ ಅಂತ ಎಲ್ಲನೂ ಚೆಕ್ ಮಾಡೋಣ. ಸೊ ಬನ್ನಿ ಹೋಗೋಣ. ಇದೆ ಶೆಲ್ಲೆಟ್ ಬಿರಿಯಾನಿ ಒಳಗಡೆ. ಸೊ ಇಲ್ಲಿ ಒಳಗಡೆ ಕುತ್ಕೊಂಡು ತಿನ್ನೋ ಥರ ಇಲ್ಲ. ಪಾರ್ಸಲ್ ಅಲ್ಲ, ನಮ್ದು ಇಲ್ಲೇ. ಇಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು, ಮ್ಯಾಂಗೋ ಬಿರಿಯಾನಿ, ಪನ್ನೀರ್ ಬಿರಿಯಾನಿ ಸಿಗುತ್ತೆ. ಸೊ ನಾವು ತಗೊಂಡಿದ್ದು 3 ಚಿಕನ್ ಬಿರಿಯಾನಿ, 2 ಕಬಾಬ್. ಸೊ 800 rupees ಆಯಿತು. ಇರ್ತೆ ಹೆಂಗಿದೆ ಟೇಸ್ಟು? ಸಕ್ಕತ್ತಾಗೈತಾ? ನಿಜವಾಗ್ಲೂ ಹೇಳ್ತಿದ್ದೆ ಇಲ್ಲ ಡೌ ಮಾಡ್ತಾ ಇದೀಯ? ಕಬಾಬ್ ಚೆನ್ನಾಗಿದೆಯಾ? ನಾನಿವಾಗ ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ ನಿಮಗೂ ಹೇಳ್ತೀನಿ. ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಕಬಾಬ್ ಟೇಸ್ಟ್ ಮಾಡಿ ನೋಡೋಣ. ಸಕ್ಕತ್ತಾಗಿದೆ. ಬಿರಿಯಾನಿ ಜೊತೆಗೆ ಕಬಾಬ್ ಟೇಸ್ಟು ಒಳ್ಳೆ ಕಾಂಬಿನೇಷನ್ ಕೊಡ್ತಾಯಿದೆ, ಒಳ್ಳೆ ಟೇಸ್ಟ್ ಕೊಡ್ತಾಯಿದೆ. ಬಿರಿಯಾನಿ ಜೊತೆಗೆ ಕಬಾಬು ಚೆನ್ನಾಗಿದೆ. ಒಂದು ಬಿರಿಯಾನಿ ಬಂದು 200 rupees, ಒಂದು ಕಬಾಬ್ ಒಂದು ಪ್ಲೇಟ್ ಬಂದು 100 rupees. ಸೊ ಓಕೆ, ಬರ್ತಿದ್ವಿ, ಏನು ತೊಂದರೆ ಇಲ್ಲ.